ಇವಾಗ ಅರ್ಥ ಆಯ್ತು, ಅವನು ಸಿಗ್ತಿರೋದು ನನಗೆ ಸಿಗ್ತಾರೆ, ಅವನಿಗೂ ಸಿಗ್ಬಾರ್ದು ಅಂತ. ಪ್ರಕೃತಿ ಮಾತಾಡ್ತಾ ಇದ್ದೆ ಫೋನಲ್ಲಿ. ನೀನೇ ಹೇಳಿದ್ದು ಗೇಟ್ ಹತ್ರ ಫೋನಲ್ಲಿ ಮಾತಾಡ್ತಿದ್ದೆ ರಾಯಲ್ ವಿಕ್ಕಿ ಅಂತ. ನಮ್ಮ ಹೆಸರು ರಾಯಲ್ ವಿಕ್ಕಿ ಅಂತ. ನಿನ್ನೆ ಜಾಸ್ತಿ ಆಗ್ಬಿಟ್ಟು ಅವನಿಗೆ ಇಂಜಿನ್ ಲೀಕ್ ಆಗ್ಬಿಟ್ಟಿದೆ. ಇದೇ ಮಾಡಿದ್ ಬೇರೆ ಆಫ್ ರೋಡ್. ಇವತ್ತು ಭತ್ತದ ರಾಶಿ, ಅದು ಭತ್ತದ ರಾಶಿ ಅಂತ ಹುಡುಕಿ ಸಾಕಾಗಿ ಹೋಗ್ಬಿಡ್ತು. ಯಾರು ಸಿಗಲ್ಲ ಅದು. ಯಾಕಂದ್ರೆ ಭತ್ತದ ರಾಶಿ ಅಂತ ಇಲ್ವೇ ಇಲ್ಲ, ಅದು ಯಾರು ರೈಡ್ ಬಂದಿಲ್ಲ ನೋಡಿ. ಬಟ್ ರೈಡ್ ಬಗ್ಗೆ ಡೀಟೇಲ್ಸ್ ನೋಡಿರ್ತಾರಲ್ಲ ಹಿಂಗೆ ಸ್ಕ್ಯಾಮ್. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ರಾತ್ರಿ ಟೆಂಟ್ ಎಲ್ಲ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಆಫ್ ರೋಡಿಂದ ಬರುವಾಗಲೇ ಸಿಕ್ಕಾಬಟ್ಟೆ ಕತ್ಲಾಗಿಬಿಟ್ಟಿತ್ತು. ಹಾಗಾಗಿ ಇವಾಗ ಬನ್ನಿ, ಆಲ್ರೆಡಿ ಬೆಳಗ್ಗೆ ಆಗಿದೆ. ನೈಟು ನಮ್ಮ ಹುಡುಗರದ್ದು ಅವಳಿಗಳೆಲ್ಲ ಸಿಕ್ಕಾಬಟ್ಟೆ ಜಾಸ್ತಿ ಇತ್ತು. ಹಾಗಾಗಿ ಮಲಗೋದು ಸಿಕ್ಕಾಬಟ್ಟೆ ಲೇಟಾಗೋಯ್ತು. ಹಲೋ ನಮಸ್ಕಾರ, ಕ್ಯಾಂಪಿಂಗ್ ಕನ್ನಡಿಗ ಚಾನಲ್ಗೆ ನೋಡಿ ರೀಟೇಕ್ ತಗೊಂಡಿದ್ದೆ. ಏನು ನಾವು ಯೂಟ್ಯೂಬರ್ಸ್ ಹಿಂಗೇನೆ ಮಾಡೋದು. ಏನು ಮಾಡೋದು, ಒಂದೊಂದು ಟೈಮಲ್ಲಿ ಕರೆಕ್ಟಾಗಿ ಸಿಗಲ್ಲ. ಓಕೆ, ಕಂಟಿನ್ಯೂ ಮಾಡಿ. ಓಕೆ ನೋಡಿ, ಇದೇ ನಾವು ಸ್ಟೇ ಮಾಡಿರೋಂಥ ಪ್ಲೇಸು. ಟೆಂಟ್ಗಳು ಚೆನ್ನಾಗಿದೆ, ತುಂಬ 4% ಟೆಂಟು. ಓಕೆ, ನಾವಿಲ್ಲಿ ಆಪೋಸಿಟ್ ತೊಗೊಂಡಿದ್ವಿ. ನೈಟೆಲ್ಲ ನಿದ್ದೆ ಇಲ್ಲ. ಗಿರಿ ಸಿಕ್ಕೆ ಬೈ ಸಿಕ್ಕಾಬಟ್ಟೆ ಏನೋ ಮಾತಾಡ್ತಾಯಿದ್ರು, ಸೌಂಡ್ ಎಲ್ಲ ಮಾಡ್ತಾಯಿದ್ರು. ಓಕೆ, ಸೊ ನೋಡ್ಬೋದು, ಇದೇ ನಾವು ಟೆಂಟ್ ಸ್ಟೇ ಆಗಿದ್ದು ನೈಟು. ಇದೊಂಥರ ಲಕ್ಸುರಿ ಟೆಂಟ್ ಅಂತಲೇ ಕರಿಬೋದು. 4% ಟೆಂಟು, ಬಟ್ ನಾವು ಮೂರು ಜನ ಇದ್ವಿ. ಆರಾಮಾಗಿ ಅಕಾಮೆಂಟ್ ಆಯಿತು. ಬೆಡ್ಶೀಟ್ಸ್ ಎಲ್ಲ ಚೆನ್ನಾಗಿದೆ, ಮತ್ತು ಎಲ್ಲ ಮ್ಯಾಟ್ರಿಸ್ ಕೂಡ ತುಂಬ ಚೆನ್ನಾಗಿರೋದು ಕೊಟ್ಟಿದ್ದಾರೆ. ನಾವು ಟೆಂಟ್ ಎಲ್ಲೆಲ್ಲಿ ಸ್ಟೇ ಮಾಡಿದ್ದೀವಲ್ಲ ಅಲ್ಲೆಲ್ಲ ಬಂದುಬಿಟ್ಟು ನಾರ್ಮಲ್ ಇರುತ್ತೆ, ಅಂದರೆ ಲಿಮಿಟೆಡ್ ಸರ್ವಿಸ್ ಇರೋ ಕಡೆ ಮಾತ್ರ ಟೆಂಟ್ ಫೆಸಿಲಿಟಿ ಇರುತ್ತೆ. ಸೊ ಇಲ್ಲೇನಂದರೆ ರೂಮ್ ಇದೆ, ಓಕೆನಾ, ಮತ್ತು ನೋಡಿ ಹಟ್ ಹೌಸ್ ಕೂಡ ಇದೆ. ಈ ಎಲ್ಲ ಫೆಸಿಲಿಟಿ ಅಂತ ಅದ್ರ ಜೊತೆ ಟೆಂಟ್ ಆದರೂ ಸಹ ಯಾವುದ್ರಲ್ಲೂ ಏನು ಕಡಿಮೆ ಆಗಬಾರ್ದು. ಲಕ್ಸುರಿ ಫೀಲಲ್ಲಿ ಅಂದರೆ ನಮಗೆ ಕಂಫರ್ಟ್ ಫೀಲ್, ಲಕ್ಸುರಿಗಿಂತ ಕಂಫರ್ಟ್ ಆಗಿರಬೇಕು ಅಂತೇಳಿ ಮಾಡಿದ್ದಾರೆ. ಬಟ್ ತುಂಬ ಚೆನ್ನಾಗಿದೆ ಇದು. ನೋಡಿ ಹಿಂಗೆ ಇದಿವಾಗ ನಾವು ಆಫ್ ಸೀಸನಲ್ಲಿದ್ದೀವಿ, ಅಂದರೆ ಮಳೆ ಇಲ್ಲ. ಮಳೆಗಾಲ ಬಂತು ಅಂದರೆ ಅಲ್ಲಿಂದ ನೀರು ಹಂಗೆ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ಹೆಂಗಿರುತ್ತೆ, ನಾವು ನೀರು ಮೇಲೆ ಏನೋ ಟೆಂಟ್ ಹಾಕಿದ್ದೀವಿ ಅನ್ನೋ ಥರ ಇಲ್ಲೊಂದು ಚಿಕ್ಕ ಫಾಲ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಇವಾಗ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಇದೆಲ್ಲ ಒರವು. ಸೊ ಇಲ್ಲಿ ನಾವೇನು ಸ್ನಾನ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಲ್ಲ, ಇದೇ ನೀರನ್ನ ನಾವು ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ಇನ್ನೂ ಎಲ್ಲ ರಾ ಫೀಲ್ ಕೊಡೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಎಲ್ಲ ಇಂಪ್ರೂವ್ ಮಾಡ್ತಾಯಿದ್ದಾರೆ. ನೋಡ್ಬೋದು, ಇಲ್ಲಿ ಕೂಡ ಟೆಂಟ್ ಹಾಕ್ಕೋಬೋದು ನಾವು. ನಿಮಗೆ ಅಲ್ಲಿ ಬೇಡ, ಇಲ್ಲಿ ಬೇಕು ಅಂದರೆ ಇಲ್ಲಿ ಟೆಂಟ್ ಮಾಡ್ಬೋದು. ಈ ರೀತಿ ತುಂಬ ಪ್ಲೇಸಸ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ನೈಟು ನಮಗೆ ಸ್ನ್ಯಾಕ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದರು, ಅದು ಎಲ್ಲ ಚೆನ್ನಾಗಿತ್ತು. ಏನು ಯಾವ ಹೋಟ್ಲಿಗೂ ಕಡಿಮೆ ಇಲ್ಲ ಗುರು, ಅಷ್ಟು ಚೆನ್ನಾಗಿತ್ತು. ಸ್ನ್ಯಾಕ್ಸ್ ಇರ್ಬೋದು ಇದೆಲ್ಲ. ಬಟ್ ಬೂಸ್ ಮಾಡೋರು ಏನು ಅಂದರೆ ಡ್ರಿಂಕ್ಸ್ ಎಲ್ಲ ಕ್ಯಾರಿ ಮಾಡಬೇಕಾಗುತ್ತೆ. ಇಲ್ಲಿಂದ ಏನಾದರೂ ಅಥವಾ ಅಪೇರ್ಪೆ ಏನಾದರೂ ಈಗ ಡ್ರಿಂಕ್ಸ್ ಏನಾದ್ರು ಮಾಡಬೇಕು, ಆ ರೀತಿ ಏನಾದರೂ ಪ್ಲ್ಯಾನ್ ಇಟ್ಕೊಂಡಿದ್ರೆ ನೀವು ಇದರಿಂದನೇ ಇಲ್ಲಿ ಶನಿವಾರ ಸಂತೆಯಿಂದನೇ ತೊಗೊಬರ್ಬೇಕಾಗುತ್ತೆ. ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ. ಸುತ್ತ ಕಾಡು, ಓಕೆನಾ, ಎಲ್ಲೂ ಮನೆಗಳು ಏನೂ ಇಲ್ಲ. ನಿಮಗೊಂದು ಒಳ್ಳೆ ನೇಚರ್ ಫೀಲ್ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಒಂದು ರಾ ಕ್ಯಾಂಪಿಂಗ್ ಮಾಡೋ ಪ್ಲ್ಯಾನ್ ಇದೆ. ಬಂತು ಅಂತ ಹೇಳಿದ್ರೆ ಇನ್ನೊಂದು ಸತಿ ನಮ್ಮದೇ ಟೆಂಟು, ನಮ್ಮದೇ ಗಾಡಿ, ಹೆಂಗೆ ನೀವು ಯೂಶ್ವಲಿ ನೋಡ್ತಿರಲ್ಲ ಕ್ಯಾಂಪಿಂಗ್ ಕನ್ನಡಿಗದಲ್ಲಿ, ಆ ರೀತಿ ಒಂದು ಕ್ಯಾಂಪ್ ಮಾಡೋ ಪ್ಲ್ಯಾನ್ಸ್ ಇದೆ. ಎಲ್ಲ ವರ್ಕೌಟ್ ಆಯಿತು ಅಂತ ಹೇಳಿದ್ರೆ ಮಾಡೋಣ. ಗಿರಿ ಬೈ ಸಿಕ್ಕಾಬಟ್ಟೆ ಆ್ಯಂಗಲಲ್ಲಿ ಫೋಟೋ ತೆಗಿತಾರೆ ನೋಡಿ. ಒಂದು ನಾರ್ಮಲ್ ರೀಲ್ ಹಿಂದೆ ಒಂದು ಫೋಟೋಯಲ್ಲಿ ಎಷ್ಟು ಕ್ರಿಯೇಟಿವಿಟಿ, ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಏನು ಮಾಡೋದು, ಅವ್ರಿಗೆ ಮೆಚ್ಚಕ್ಕೆ ಏನಾದ್ರು ಮಾಡಬೇಕಲ್ಲ. ಸೊ ಅವ್ರು ಕುತ್ಕೊಂಡು ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಅಟ್ಲೀಸ್ಟ್ ಒಂದು ಫೀಲ್ ಕೊಡಬೇಕಲ್ಲ. ಸೊ ಏನೋ ಒಂದು ಮಾಡಬೇಕು. ಇಷ್ಟೇ ನೋಡಿ ನಮ್ಮ ಯೂಟ್ಯೂಬರ್ಸ್ ಭಾಳಗಳು ಏನು ಮಾಡೋದು, ಬೇರೆಯವ್ರಿಗೆ ಖುಷಿ ಪಡಿಸೋದೇ ನಮ್ಮ ಇದಾಗೋದು. ಬಟ್ ನಾವು ಎಂಜಾಯ್ ಮಾಡ್ತೀವಿಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ನಿಮ್ಗೆ ಕೊಡೋಕ್ಕೆ, ಒಂದು ರೀಚ್ ಕೊಡೋಕ್ಕೆ ಪಾಪ ಟ್ರೈ ಮಾಡ್ತಾ ಇರ್ತೀವಿ. ನೋಡಿ ಎಲ್ಲೆಲ್ಲೋ ಹೋಗಿ ಕ್ಯಾಂಪಿಂಗ್ ಅಂದ್ರೆ ನಿಮಗೆ ಗೊತ್ತು ಎಷ್ಟು ಕಷ್ಟ. ಅಭಿ ಎಲ್ಲೆಲ್ಲೋ ಹೋಗಿ ಅವ್ರ ಫ್ಯಾಮಿಲಿ ಕರ್ಕೊಂಡು ಕ್ಯಾಂಪಿಂಗ್ ಮಾಡೋದೇ ಸುಮ್ಮನೆ ಇಲ್ಲ. ಮನೇಲಿರೋರಿಗೆ ಎಷ್ಟೊಂದು ಜನ ಜಗಳ ಆಡ್ಕೊಂಡು ಕೂತಿರ್ತಾರೆ, ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ. ಒಂದು ವಸ್ತು ಕಡಿಮೆ ಆದ್ರೂ ಕಷ್ಟ ಕ್ಯಾಂಪಿಂಗ್ ಟೈಮಲ್ಲಿ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಮತ್ತೆ ತುಂಬ ಡೇಂಜರ್ ಆಗೂ ಇರುತ್ತೆ. ಎಲ್ಲಿ ಏನಾಗುತ್ತೆ, ಏನು ಪ್ರಾಣಿ ಬರುತ್ತೆ ಅಂತ ಹಂಗೋತೀರ. ಇವೆಲ್ಲ ನೀನು ಯಾವನಪ್ಪ ಮಾಡು ಒಂದು ಮನೇಲಿ ಮಲ್ಕೊ ಅಂತಲೂ ಹೇಳ್ಬೋದು ನೀವು. ನಾವು ಏನು ಮಾಡೋಕ್ಕಾಗಲ್ಲ. ಸೊ ಜೀವನನ ಒಂದು ಬೇರೆ ಬೇರೆ ರೀತಿ ತೋರಿಸೋದಕ್ಕೋಸ್ಕರ ಅಷ್ಟೇ ನಾವು ಜೀವನ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ನ ಯಾವ ಥರ ಕಳಿಬೋದು, ಖುಷಿನ ಎಲ್ಲಿ ಹುಡುಕ್ಬೋದು ಅನ್ನೋದಕ್ಕೋಸ್ಕರ ನಾವು ಈ ಥರ ಒಂದು ಮಾಡೋದಷ್ಟೇ ಎಲ್ಲರೂ.
ಒಬ್ಬೊಬ್ರು ಅದೇ ಥರನೂ ಹೇಳ್ತಾರೆ, ಹೇಳಲ್ಲ ಏನಕ್ಕೆ ಹೋಗ್ತಾರೆ ಮನೇಲೆ ಮಲ್ಕೊಳ್ರಿ ಅಂತ. ನೀವು ಈ ಥರ ಏನಾದ್ರು ಕ್ಯಾಂಪ್ ಮಾಡ್ಬೇಕಂದ್ರೆ ನಮ್ಮ ಸಜೆಷನ್ ಅಂದರೆ ಈ ರೀತಿ ಯಾವುದಾದ್ರೂ ಒಂದು ಸ್ಟೇ ರೆಸಾರ್ಟ್ ಆ ಥರ ಪಿಕ್ ಮಾಡಿಕೊಂಡು ಅಲ್ಲಿ ಬೇಕಾದ್ರೆ ಮಾತಾಡ್ಕೊಂಡು ಕ್ಯಾಂಪ್ ಮಾಡ್ಬೋದು, ಸೇಫ್ ಆಗಿರುತ್ತೆ. ನಮ್ಗೇನಂದರೆ ಸ್ವಲ್ಪ ಯೂಶಲಿ ನಾನು ರಾ ಕ್ಯಾಂಪಿಂಗ್ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊತೀವಿ ಅಷ್ಟೇ. ಡೈರೆಕ್ಟಾಗಿ ಎಲ್ಲೋ ಕ್ಯಾಂಪ್ ಆಗಿ ಎಷ್ಟೊಂದು ಜನ ಲೊಕೇಶನ್ಸ್ ಕೇಳ್ತಾರೆ. ನಾನು ಹಾಕಿರೋ ಕ್ಯಾಂಪ್ ಎಲ್ಲನೂ ಕೂಡ ಪ್ರೈವೇಟ್ ಪ್ರಾಪರ್ಟಿನೇ. ಆಮೇಲೆ ಅದು ಸ್ವಲ್ಪ ಎಲ್ಲ ನೋಡಿ ಒಂದ್ಸತಿ ಹೋಗಿ ವಿಚಾರಿಸಿ ಆ ರೀತಿನೇ, ಏನು ರಿಸರ್ಚ್ ಮಾಡಿದೆ ಏನೂ ಮಾಡೋಕ್ಕೆ ಹೋಗ್ಬಿಡಿ, ಒಂದ್ಸತಿ ರಿಸರ್ಚ್ ಮಾಡಿ ಆಮೇಲೆ ಕ್ಯಾಂಪ್ ಮಾಡಿ. ಸೊ ವಿಡಿಯೋ ನೋಡೋದಷ್ಟು ಈಸಿ ಅಲ್ಲ. ಸೊ ಅನ್ನೆಸೆಸರಿ ಎಲ್ಲೆಲ್ಲೋ ಹೋಗಿ ಮಾಡ್ಕೊಂಡು ತೊಂದರೆ ಸಿಗಾಕೋಬೇಡಿ. ಒಂದು ಒಳ್ಳೆ ಜಾಗ, ಸೇಫ್ಟಿ ಜಾಗ ನೋಡ್ಕೊಂಡು ಮಾಡ್ಕೊಂಡು. ಸೊ ನಾವು ಈ ಥರನೂ ಹೇಳ್ದಂಗೆ ಇವರು ಪ್ರೈವೇಟ್ ಪ್ರಾಪರ್ಟಿಗಳು ಹೋಗಿ ಪರ್ಮಿಷನ್ ತಗೋತೀವಿ. ಬಟ್ ಸ್ವಲ್ಪ ರಾ ಕ್ಯಾಂಪಿಂಗು ಮಾಡಿದ್ದೀವಿ. ಸೊ ಆ ರಾ ಕ್ಯಾಂಪಿಂಗ್ ಹೆಂಗೆ ಅಂದರೆ ನಾವು ಸ್ವಲ್ಪ ಜಾಸ್ತಿ ಧೈರ್ಯದ ಮೇಲೆ ಏನೋ ಒಂದು ರಾ ಫೀಲ್ ಕೊಡಲಿ, ವೈಲ್ಡ್ ಫೀಲ್ ಕೊಡಲಿ ಅಂತ ಮಾಡಿದ್ದೀವಿ. ನಮ್ಮ ಹಳೇದೆಲ್ಲ ಮಾಡಿದ್ದೀವಿ, ನಾವು ಅಭಿ ಎಲ್ಲ ಸಖತ್ ಮಾಡಿದ್ದೀವಿ. ಅದೆಲ್ಲ ನಾವು ಸೋಲೋ ಇಲ್ಲ, ಬಟ್ ಅದೇ ಅಟ್ಲೀಸ್ಟ್ ಒನ್ ಇಸ್ ಬೆಟರ್ ದೆನ್ ಟೂ, ಇಬ್ರು ಅಟ್ಲೀಸ್ಟ್ ಒಂದು ಟೀಮ್ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ. ಅವಾಗ ಏನೇ ಒಂದು ಹೆಚ್ಚು ಕಡಿಮೆ ಆಯಿತು ಯಾರಾದ್ರೂ ಸಪೋರ್ಟ್, ಒಂದು ಸಪೋರ್ಟ್ ಇರುತ್ತೆ, ಫೈಟ್ ಮಾಡ್ಬೋದು ಏನೇ ಬಂದ್ರು. ಹೌದು, ಹೆಂಗಿದೆ ಹೆಂಗನ್ಸ್ತದೆ? ಸೂಪರ್ ಆಗಿದೆ ಬೈ, ಒಳ್ಳೆ ಪಿಕ್. ನಿಮ್ದು ಈ ಥರ ಜಾಗಗಳು ಇದೆ ಎಲ್ಲ ಮಾಡ್ಬೋದು. ನಿಮ್ದು ಕಾಫಿ ತೋಟ ಹಿಂಗೆ ಅಲ್ವಾ ಇರೋದು? ಸ್ವಲ್ಪ ಹಿಂಗೆ ಇದೆ, ಹಿಂಗೆ ಸ್ಲೋಪ್ ಇದೆ, ಬಟ್ ಅಲ್ಲಿ ಒಳ್ಳೆ ಡೆವಲಪ್ ಮಾಡೋದ್ಮೇಲೆ ಹೋಗುತ್ತೆ. ಹೌದು. ಇವ್ರದ್ದು ಎಷ್ಟು 17 ಪ್ರಾಪರ್ಟಿ ಇದೆಯಲ್ಲ ಕರ್ನಾಟಕದಲ್ಲೇ? 17 ಪ್ರಾಪರ್ಟಿ ಪ್ಲಸ್ ಲಡಾಖಲ್ಲೂ ಇದೆಯಂತೆ. ಲಡಾಖಲ್ಲಿ ಎಲ್ಲ ಕಡೆ ಇದೆಯಂತೆ. ನೆಕ್ಸ್ಟ್ ಲಡಾಖ್ಗೆಲ್ಲ ಇಲ್ಲೇ ಅರೇಂಜ್ಮೆಂಟ್. ಓಕೆ, ಸೊ ಬನ್ನಿ ಈಗ ಒಳಗಡೆ ಹೋಗೋಣ. ನಾನು ಎದ್ದಿದ್ದು ಲೇಟು, ಬಟ್ ಆಲ್ರೆಡಿ ಎಲ್ಲರೂ 5 ಗಂಟೆ 4 ಗಂಟೆಗೆಲ್ಲ ಎದ್ದಂಗಿತ್ತು. ಎಲ್ಲ ಸೌಂಡ್ ಮಾಡ್ತಾಯಿದ್ರು. ಅಣ್ಣ ಬಂದರು, ಏನಪ್ಪ ಅಣ್ಣ ಬಂದ ಹೇಳ್ಬೇಕು, ನೀವು ಹೇಳ್ಬೇಕು. ಏನು ನೀವೇ ಇವಾಗ ಬಜಾರಲ್ಲಿ ಇರೋದು. ಹೊಸದು ಕಣ, ಹೊಸ ಜೀವನ ಅದೇ. ಏನು ನಿಮ್ಮ ಟಾರ್ಚರ್ ಏನು ಅಲ್ಲಿ ನಂದ ಹಿಡ್ಕೊಳಕ್ಕೆ ಬರ್ಬೇಕಾಗಿತ್ತಲ್ಲ. ಈ ತರ ಯಾರು ಲೇಟಾಗಿ ಎದ್ದಿರೋದು? ಲೇಟಾಗಿ ಎದ್ದಿರೋದು ನಾನೇ, ಹೇಳ್ತಾ ಇದ್ದೀನಿ. ಹಿಡ್ಕೊಳಕ್ಕೆ ಬರ್ಬೇಕಾಯ್ತಲ್ಲ ಅದಕ್ಕೆ. ನಮಗೆ ಟ್ವಿಸ್ಟ್ ರಿವರ್ಸ್. ಏನೋ ಹೇಳ್ತಿದ್ದಲ್ಲ ನೀನು ನನ್ನ ಬಗ್ಗೆ ಏನೋ ಮಾತಾಡ್ತಿದ್ದೆ ಅವಾಗ. ನಾನು ಏನು ಒಬ್ಬರ ಹತ್ರ ಫೋನ್ ಮಾತಾಡೋದು ಯಾಕೆ ಡೌಟಲ್ಲಿ ನೋಡ್ತೀನಿ. ಯಾರು ಬಂದು ಗೇಟ್ ಹತ್ರ ಬಂದು ನೋಡ್ತಾ ಕೇಳಿದೆ. ಅಲ್ಲ ನೀನು ಎಲ್ಲಿದ್ಯಾ ಅಂತ ನೋಡಿದೆ. ವಿಡಿಯೋ ಮಾಡಕ್ಕೆ ನಾನು ನಿನ್ ಬೆಕ್ಕ ನೀನು ನನ್ನ ಜೊತೆ. ಅಲ್ಲ ನೀನು ಎಲ್ಲಿದ್ಯಾ ಅಂತ ನೋಡಿದೆ. ಏನು ಇಲ್ಲಿ ಕಾಡು ಪ್ರದೇಶ ಇದು, ಏನು ಪ್ರಾಣಿಗಳು ಎತ್ಕೊಂಡು ಹೋಗ್ತಾ, ಆನೆ ಬಂದು ಇಲ್ಲಿ ಆನೆ ತುಳಿತಾ ಎಲ್ಲ ಜಾಸ್ತಿ. ಹೋಗಿ ಬಿಟ್ಟಿದ್ಯಾ ಅಂತ ನೋಡಕ್ ಬರ್ತೀವಪ್ಪ. ನೋಡ್ಬೇಡ ಅಂದ್ರೆ ನೋಡಕ್ ಬರಲ್ಲ. ಕಿಟಕಿ ಗೇಟ್ ತೆಗ್ಬಿಟ್ಟು ಎಂತಗ್ ನೋಡಿ ಸಣ್ಣ ನೋಡ್ದೆ. ಅಲ್ಲ ಇದನ್ನ ಇಲ್ವಾ ಜವಾಬ್ದಾರಿನೂ ಅದಕ್ಕೆ ಗಂಧದ ಗುಡಿ ಅಡ್ಮಿನ್ ಅಲ್ವಾ? ಆದ್ರಿಂದ ಅದೆಲ್ಲ ನೋಡ್ಬೇಕಾಗುತ್ತೆ. ನಾಳೆ ಎಸೆ ಕೇಳ್ತಾರೆ ಗಂಧದ ಗುಡಿ ಈ ತರ ಅಡ್ಮಿನ್ ಅವ್ರಿಗೆ ನೋಡಿ ಈ ತರ ಆಗೋಯ್ತು ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ? ಏನ್ ಮಾಡೋದು? ಆನೆ ತುಳಿತದಿಂದ ಸತ್ತ ಗಿರೀಶ್ ಅವರು ಗಂಧದ ಗುಡಿ ಅಡ್ಮಿನ್, ಗಂಧದ ಗುಡಿ ಹೆಸರು ಹಿಡ್ಕೊಂಡು ಗಂಧದ ಗುಡಿಯ ಒಂದು ಅಡ್ಮಿನ್ ಆಗಿ ಹೋಗ್ಬಿಟ್ರು ಅಂತ ಏನಾದ್ರು ಆಡ್ತಾರಲ್ಲ. ಆನೆ ತುಳಿದಿಂದ ಒಂದು ಬೀಜ ಕಡೆ ಬೀಜಗಳ ಇಲ್ಲದಂತ ಗಿರೀಶ್ ಅವರು ಅವೆಲ್ಲ ಬಂದ್ರೆ ಏನ್ ಮಾಡೋಣ? ಅಲ್ಲ ಆತರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಅಂತ ಬಂದು ನೋಡ್ತೀವಿ. ಆನೆ ಅದು ಬೀಜನೂ ನೋಡಲ್ಲ, ಏನು ನೋಡ ತೊಳ್ದು ನೋಡಲ್ಲ, ಅದು ಕಾಲು ಹಿಡಿದಕ್ಕೆ ಅಷ್ಟೇ. ಆನೆಗೆ ಹೆಂಗ್ ಗೊತ್ತಾಗುತ್ತೆ ಅವೆಲ್ಲ? ಅವೆಲ್ಲ ಏನ್ ಹೇಳಿದೀಗ? ಏನು ನೀನ್ ಹೇಳ್ದೆ ಹೇಳು. ನಾನೇನು ಹೇಳಿಲ್ಲ. ಆನೆಗೆ ತುಳಿತಕ್ಕ ಅದು ಅವ್ರು ಹೇಳಿದ್ರು. ಅಲ್ಲ ಇವ್ರ ಜಿಂಕೆ ಬೇರೆ ಕಾಲಿಗೆ ಹಿಂಗ್ ಹಿಡೀರಿ, ಕೈ ಹಿಡೀರಿ. ಆನೆ ಹಿಂಗೇನು ಕಾಲಿಡಕ್ ಬಂತು, 2 ಕಾಲು ಅಗಲ ಮಾಡ್ಬಿಟ್ಟು ಬೀಜಕ್ಕೆ ತಾನೆ ಇಡೋದು ಕಾಲು. ಅವೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ನೀನ್ ಎದ್ಕೊಂಡು ಹಿಂಗೆ ಹಿಂದೆ ಹೋಗ್ತಾ ಇರ್ತೀಯ, ಅವಾಗ ಮಧ್ಯ ಇಮ್ಯಾಜಿನ್ ಮಾಡ್ಕೋಬೇಕು. ಹಿಂಗೆ ಬಿದ್ದು ಕಾಲು ಅಗಲ ಮಾಡ್ಕೊಂಡು ಅಲ್ಲಿ ಬಟ್ಟೆ ಹೊಡೆದ್ರೆ ಏನಾಗುತ್ತೆ ಹೇಳು? ಬಾಯಿಂದ ಬರುತ್ತೆ ಆಮ್ಲೆಟ್ ಹೊಡೆದ್ರೆ ಹೆಂಗಾಗುತ್ತೆ? ಆಮ್ಲೆಟ್ ಅದು ಮನುಷ್ಯರು ತುಳಿತಕ್ಕಂಗಾಗುತ್ತೆ. ಆನೆ ತುಳಿದಕ್ಕೆ ನೀನು ಶಿವ ಅಂತ ಮೇಲೆ ಹೋಗ್ಬಿಟ್ಟಿರ್ತೀಯ. ಆನೆ ತುಳಿದಕ್ಕೂ ಮನುಷ್ಯರು ತುಳಿದಕ್ಕೂ ಚೇಂಜ್ ಇದೆ. ಅದಕ್ಕೆ ನೋಡಕ್ ಬರ್ತೀವಿ ಎಲ್ಲಿದ್ಯಾ ಏನು. ಆಯ್ತು, ಯಾರ ಹತ್ರ ಮಾತಾಡ್ತಿದ್ದೆ ಅದನ್ನ ಹೇಳಿ. ನಾನು ಪ್ರಕೃತಿ ಜೊತೆ ಮಾತಾಡ್ತಾ ಇದ್ದೆ ಫೋನಲ್ಲಿ. ಪ್ರಕೃತಿ ಅಲ್ಲ ನೀನೇ ಹೇಳಿದ್ದು ಗೇಟ್ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಡೌಟ್ ಆಗಿ ನೋಡ್ತೀಯ ಅಂತ ಹೇಳ್ತಲ್ಲ. ಅಲ್ಲ ವೈಷ್ಣವಿ ವಿಡಿಯೋ ನೋಡ್ತಾ ಇದ್ರೆ ತುಂಬಾ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಯಾರನ್ನ ಜೊತೆ ಮಾತಾಡ್ತಾ ಇರ್ತಾನೆ ಅಂತ ಸ್ವಲ್ಪ ಹೇಳಿ. ನೀವ್ ಆಗ್ತೀರಾ? ವೈಷ್ಣವಿ ಬೆಳಿಗ್ಗೆ ಇದೆಯಾ? 7 ಗಂಟೆಗೆ ಇದು ವಾಟ್ಸ್ಆಪ್ ಮೆಸೇಜ್ ಓಪನ್ ಮಾಡಿ. ವಾಟ್ಸ್ಆಪ್ ಮೆಸೇಜ್ ಅಲ್ಲ ವಾಟ್ಸ್ಆಪ್ ಮೆಸೇಜ್ ಓಪನ್ ಮಾಡಿ. ಅವ್ರು ಏನ್ ತೋರಿಸ್ತಾರೆ ಅದೇ ನೋಡ್ಬೇಕು. ಕಾಲಲ್ಲಿ ಇದ್ರು ಹಿಂಗೆ ನೋಡಿ
ಈ ಅಭಿಲಾಷ್ ಸರಿ ವ್ಲಾಗ್ ಹಾಕ್ತಾರೆ ಅಂತ ಹೇಳ್ತಾರೆ. ವಾಟ್ಸ್ಆಪ್ ಮೆಸೇಜ್ ಬಂದಿದೆ, ಅದು ತೋರ್ಸಾಯ್ತು. ಅಲ್ಲ ಇವಾಗ ಹೇಳ್ದಲ್ಲ ಆಯ್ತು. ಇವಾಗ ಅದೊಂದು ಮೆಸೇಜ್ ಬಂದಿದೆ, ಅದೆಲ್ಲ ನಿನ್ಗೆ ಬೇಡ. ನಾನು ಫೋನ್ ಮಾತಾಡೋದು ವೈಫ್ ಜೊತೆ 10 ನಿಮಿಷ ಕಾಲಲ್ಲಿ ಮೆಸೇಜ್ ನೋಡಪ್ಪ. ನೋಡಿ ವೈಫ್ ಇಸ್ ಮೈ ಲೈಫ್. ಎಷ್ಟು ಗಂಟೆಗೆ? 8:15. ನೀನು ಇವಾಗ ಎಷ್ಟಿದೆ ಟೈಮು? ಅದು ಮಾತಾಡಿ ಎಷ್ಟು ಇವಾಗ ಎಲ್ಲಿ ಮಾತಾಡಿ? ಯಾವ ತುಂಬ ಅರ್ಧ ಗಂಟೆ ಮೇಲೆ ಆಯ್ತು. ಆಯ್ತು ಆಯ್ತು. ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಬಂದಿದೆ, ಅದು ತೋರ್ಸು. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬಂದಿದೆ, ತೋರ್ಸು. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬಂದಿದೆ, ತೋರ್ಸು. ಬಿಡೋ ಲೋಫರ್. ಅಲ್ಲ ಬೈ ಏನ್ ಗೊತ್ತಾ, ಹಾಕ್ಬೇಕು ಬೈ, ಆಮೇಲೆ ಪಕ್ಕ ಹಾಕ್ತೀರಿ. ಮನೆ ಚಟಿ ಬಿಟ್ಬಿಟ್ಟು ಸ್ನಾನ ಮಾಡಿರೋದೈತೆ. ಅಲ್ಲ ನೋಡಿ ನೋಡಿ ಹೊಸ ಮೆಮರಿ ಕಾರ್ಡ್ ಹಾಕೊಂಡಿರೋದು 5 ಅವರ್ ತೋರಿಸ್ತಿರ್ತಾರೆ ರೆಕಾರ್ಡಿಂಗ್. ಇವಾಗ ಕೊಟ್ಟು ಏನಾದ್ರು ಆಯ್ತು ಅಂದ್ರೆ ಅಲ್ಲ ಸೂಸೈಡ್ ಮಾಡ್ಕೊಂಡು ನಿಮ್ಮಿಬ್ಬರ ಹೆಸರು ಸೂಸೈಡ್ ಮಾಡ್ಕೊಳ್ಳೋ ಮಗನೇ ಅಲ್ಲ ಬಿಡಿ ನೀವು. ಹೌದಾ? ಸೂಸೈಡ್ ಮಾಡ್ಕೊಳಲ್ವಾ? ನೀವಿಬ್ರು ಟಾರ್ಚರ್ ಇಂದ ನಾನು ಹೆಂಗು ಎರಡನೇ ಮನೆಗೆ ಗುರುಪ್ರವೇಶ ರೆಡಿ ಏನಿಲ್ಲ ಗುರು. ಅವ್ನು ಜಿಗುಪ್ಸೆ ಮಾಡ್ಕೊಳ್ಳೋಂತ ಕೆಲಸ ನಾವೇನ್ ಮಾಡಿಲ್ಲ, ಒಳ್ಳೆ ಕೆಲಸನೇ ಮಾಡಿರೋದು. ಮಾನಸಿಕವಾಗಿ ಎಲ್ಲಾರು ಹುಡುಗರು ಮಾನಸಿಕವಾಗಿ ಏನಕ್ಕೆ ಹಿಂಸೆ ಕೊಡ್ತಿದೀವಿ ನಾವು? ಮಾನಸಿಕವಾಗಿ ಏನಕ್ಕೆ ಹಿಂಸೆ ಕೊಡ್ತಿದೀವಿ? ಹುಡುಗರ ಮುಂದೆ ನಾನು ಮಾನ ಮರ್ಯಾದೆ ಕಳ್ಸಿ ಇನ್ನೇನ ಮಾನ ಮರ್ಯಾದಕ್ಕೆ ಹೋಗೋಂತ ಕೆಲಸ ಮಾಡ್ತಾ ಇದೀಯ ನೀನು. ಲೋಪರ್ ನೀನು. ನಿನಗೆ ಮಾನಸಿಕ ಅಲ್ಲ ನಿನಗೆ. ನಾನು ಮಾಡಿಲ್ಲ, ಇಲ್ದೇ ಇರೋದ್ರ ಸುಳ್ಳು ಹೇಳಿ ನಾನು. ಆಯ್ತು ಬರ್ತೀನಿ, ಸೀನ್ ಶರ್ಟ್ ತಿರ್ಗಾ ಬರ್ತೀನಿ ನೋಡಿ. ಐ ಲವ್ ಯು. ಅದು ಯಾರ್ದು ಹೇಳು ಪಟ 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 ಹೇಳು. ನೋಡಿ ಇದಕ್ಕೆ ಸಾಕ್ಷಿ ಕೊಟ್ಬಿಟ್ಟಿದೀವಿ. ಸತ್ರು ನಮ್ಗೆ ಏನೋ ಇದಿಲ್ಲ. ಅದಾಯ್ತು. ಮತ್ತೆ ಏನಪ್ಪ ಹೇಳ್ತೀಯ? ಇವಾಗ ಇವ್ನಿಗಿಲ್ವಾ? ಇವ್ನ್ ಬೇಡ ಹಾಳಾಗಲ್ವಾ? ನಾವು ಒಂದ್ ಮೋಟಿವ್ ಇಟ್ಕೊಂಡು ಮಾಡ್ತಾ ಇದೀವಿ, ನಮ್ಮ ಹುಡುಗನ್ ಬಾಳ ಹಾಳಾಗ್ಬಾರ್ದು ಅಂತ ಹೇಳ್ಬಿಟ್ಟು. ಇವಾಗ ಅರ್ಥ ಆಯ್ತು, ಅವನು ಸಿಗ್ತಿರೋದು ನನಗ್ ಸಿಗ್ತಾರೆ, ಅವನು ಸಿಗ್ಬಾರ್ದು ಅಂತ. ಹಾಕ್ಬಿಡ್ತೀನಿ ಇದನ್ನ ಇವ್ರ ವೈಫ್ ನೋಡಿ. ನಿಮ್ಗೂ ಸಿಗ್ಬಾರ್ದು ಅಲ್ಲ ಆಕ್ಚುಲಿ ಮೇರಾ ನೈ ತ ಕಿಸಿ ಕಾ ನೈ ಅಂತ. ಇಲ್ಲೇ ನೀನ್ ಮಾತ್ರ ಒಪ್ಕೊಳ್ಳಲ್ಲ. ನೀನ್ ನೋಡ, ನೀನ್ ಮಾತ್ರ ಒಪ್ಕೊಳ್ಳಲ್ಲ. ತೋರ್ಸು. ಅಲ್ಲ ನಾನು ಒಪ್ಕೋತೀನಿ. ನಾವ್ ಹೇಳ್ತಿದ್ದೀವಲ್ಲ, ಕೇಳಿಸ್ಕೊಂಡು ಗಿರಿ ಆಯ್ತು, ಸಿಕ್ಕಿ ಆಯ್ತು. ಯಾಕೆ ನೀವು ಆಯಿಲ್ ವಿಕ್ಕಿ ಬಗ್ಗೆ ಎಲ್ಲ ಮಾತಾಡೋದು? ಇವ್ರ ಆಯಿಲ್ ವಿಕ್ಕಿ ಅಂತ. ನಮ್ಮ ಹೆಸರು ಆಯಿಲ್ ವಿಕ್ಕಿ ಅಂತ. ನಿನ್ನೆ ಜಾಸ್ತಿ ಆಗ್ಬಿಟ್ಟು ಅವ್ನಿಗೆ ಇಂಜಿನ್ ಲೀಕ್ ಆಗ್ಬಿಟ್ಟಿದೆ. ಜಾಸ್ತಿ ಆಗಿ ಬೈಕ್ ಲೀಕ್ ಏನಂತ ಕರೆಕ್ಟ್ ಆಗಿ ಹೇಳಲ್ಲ, ಜನ ಅಪಾರ್ಥ ಮಾಡ್ಕೊಂತಾರೆ. ಅದ್ ನೋಡು, ಈ ತರ ನೆಗೆಟಿವ್ ಮೈಂಡ್ ಇರೋರು ಅಪಾರ್ಥ ಮಾಡ್ಕೊಂತಾರೆ, ಪಾಸಿಟಿವ್ ಮೈಂಡ್ ಇರೋರು ಆಯಿಲ್ ಗಾಡಿನಲ್ಲೇ ಇರುತ್ತೆ ಅಂತ ಥಿಂಕ್ ಮಾಡ್ತಾರೆ. ಈಗ ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಾಯ್ತು. ಈಗ ತಿಂಡಿ ಮಾಡೋಣ. ಸುಮ್ಮನೆ ಸೇವ್ ಮಾಡಿ. ಇಲ್ಲೇ ಬರೋದು ಬನ್ನಿ. ಇಲ್ಲೇ ಇವತ್ತು ಪ್ಲಾನ್ ಏನಿಲ್ಲ. ಇವಾಗ ಪ್ಲಾನ್ ಬಂದು ಟಿಫನ್ ಮಾಡ್ಬಿಟ್ಟು ಒಂದು ವಯ ಆಫ್ ರೋಡ್ ಮಾಡ್ಕೊಂಡು ಒಂದು ವಾಟರ್ ಫಾಲ್ಸ್ ವಿಸಿಟ್ ಮಾಡ್ತೀವಿ. ಓಕೆ. ಸೊ ಭತ್ತದ ರಾಶಿ ಏನು ನಮ್ದು ರೈಡ್ ಐತಲ್ಲ ಮೇನ್ ಅದೇ ಇವತ್ತು. ಸೊ ನಿನ್ನೆ ಮಾಡಿದ್ ಬೇರೆ ಆಫ್ ರೋಡ್, ಇವತ್ತು ಭತ್ತದ ರಾಶಿ. ಅದು ಭತ್ತದ ರಾಶಿ ಅಂತ ಹುಡುಕಿ ಸಾಕಾಗಿ ಹೋಗ್ಬಿಡ್ತು. ಯಾರು ಸಿಗಲ್ಲ ಅದು. ಯಾಕಂದ್ರೆ ಭತ್ತದ ರಾಶಿ ಅಂತ ಇಲ್ವೇ ಇಲ್ಲ, ಅದು ಯಾರ ರೈಡ್ ಬಂದಿಲ್ಲ ನೋಡಿ. ಬಟ್ ರೈಡ್ ಬಗ್ಗೆ ಡೀಟೇಲ್ಸ್ ನೋಡಿರ್ತಾರಲ್ಲ, ಹಿಂಗೆ ಸ್ಕ್ಯಾಮು. ಓಕೆ. ಸೊ ಬ್ರೇಕ್ಫಾಸ್ಟ್ ರೆಡಿ ಇದೆ. ಉದ್ದಿನೊಡೆ, ಕಡುಬು, ಆಮೇಲೆ ಎಂದು ಬಿಸಿಬೇಳೆ ಭಾತ, ಕಿಚಡಿ ಏನೋ ಮಾಡೋರೆ, ಚಟ್ನಿ, ಅಡುಗೆ ಮತ್ತು ಸೂಪರು. ಬನ್ನಿ ಈಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇನ್ನೊಂದು ರೌಂಡ್ ಆಫ್ ರೋಡ್ ಶುರು ಆಗುತ್ತೆ. ಆಫ್ ರೋಡು ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಮತ್ತೆ ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಮನೆಗೆ. ಓಕೆ, ಫೈನಲ್ ಆಗಿ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿರೋರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಅಭಿಲಾಷ್ ಅಂತ. ಅಡುಗೆ ಮಾತ್ರ ಸೂಪರ್ ಆಗಿತ್ತು ಸರ್. ಹೌದು. ನೀವೇನು ಹೋಟ್ಲ್ ಫೀಲ್ಡಲ್ಲಿ ಇದ್ರಾ ಮುಂಚೆ? ಹೌದು, ನಾನು ಕ್ಯಾಟ್ರಿಂಗ್ ಅಲ್ಲಿ ಇದ್ದೆ. ಇಲ್ಲಿ ಕಥಕಲ್ಲಿ ಏರ್ಲೈನ್ಸ್ ಕ್ಯಾಟ್ರಿಂಗ್ ಅಲ್ಲಿ. ಓಹೋ, ಓಕೆ ಓಕೆ. ಏರ್ಲೈನ್ಸ್ ಕ್ಯಾಟ್ರಿಂಗ್ ಅಲ್ಲಿ. ಓ, ಅದಕ್ಕೆ ಇಷ್ಟು ಕ್ವಾಲಿಟಿ ಇದೆ. ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ ಸರ್ ಅಲ್ಲಿ? ಅಲ್ಲಿ
18 ವರ್ಷ 18 ವರ್ಷ ಸರ್ವಿಸ್. ಓಕೆ ಓಕೆ, ಸೂಪರ್ ಸರ್, ತುಂಬ ಚೆನ್ನಾಗಿತ್ತು. ಅದೇ ಯಾವ್ಯಾವ ಥರ ಮಾಡ್ತೀರಾ ನೀವು ಅಡುಗೆ ಎಲ್ಲ ಅಡುಗೆ ಮಾಡ್ತಾನೆ. ಮಾಂಸ ಯಾವುದು ಹಂದಿ ಮಾಂಸ ಹಿಂಸೆ ಎಲ್ಲ ಮಾಡ್ತಾನೆ. ನಾನ್ ವೆಜ್ ಇರ್ಬೋದು, ವೆಜ್ ಇರ್ಬೋದು, ಫುಲ್ ಎಲ್ಲ. ಓಕೆ ಸೂಪರ್ ಸರ್, ಸೂಪರ್, ತುಂಬ ಚೆನ್ನಾಗಿತ್ತು ಅಡುಗೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ ನೋಡಿ, ಸಕ್ಕತ್ತಾಗಿತ್ತು ಅಡುಗೆ ಮಾತ್ರ. ವೆಜ್ ತಿಂದ್ವಿ, ನಾನ್ ವೆಜ್ ತಿಂದ್ವಿ ಎಲ್ಲನೂ. ರಾತ್ರಿ ನಮಗೆ ಅವರು ಡಿಶಸ್ ಎಲ್ಲ ಇದು ಮಾಡಿದ್ರು ಸ್ನ್ಯಾಕ್ಸ್ಗೆ, ಅದನ್ನು ತುಂಬ ಸಕ್ಕತ್ತಾಗಿತ್ತು. ಸೊ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡೋಣಂತೆ. ಓಕೆ, ಫೈನಲಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಾಯಿತು. ನಡೀರಿ ರೆಡಿ ಆಗಿಬಿಟ್ಟು ಈಗ ನೀವು ನಿನ್ನೆ ಒಂದು ಆಫ್ ರೋಡ್ ನೋಡಿದ್ರಿ, ಓಕೆನಾ. ಆಮೇಲೆ ಇವತ್ತು ಕೂಡ ಇನ್ನೊಂದು ಆಫ್ ರೋಡು ಪ್ಲಸ್ ಆಫ್ ರೋಡ್ ಮತ್ತು ಫಾಲ್ಸ್ ಇದೆ. ಆಫ್ ರೋಡ್ ಮತ್ತು ಫಾಲ್ಸ್ನ ಇವಾಗ ತೋರಿಸ್ತೀನಿ. ನಡೀರಿ ಹೋಗೋಣ ಅಂತೆಲ್ಲ ಗೇರ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಹೋಗೋಣ.